ಅನುಗ್ರಹ ಮಾಡುವಂತಹ ಮಹಾಶಕ್ತಿ ಆ ಮಹಾತಾಯಿ. ಇವತ್ತು ನಮ್ಮ ವೇಣುಗೋಪಾಲ್ ಅವರು ತಮ್ಮ ಕುಟುಂಬದವರನ್ನೆಲ್ಲ ಸೇರಿಕೊಂಡು, ವಿಶೇಷವಾಗಿ ತಮ್ಮ ತಾಯಿಯನ್ನು ಮುಂದಿಟ್ಟುಕೊಂಡು ಬಹಳ ಪುಣ್ಯ ಮಾಡಿದ್ದೀರಿ ಇಂತಹ ಮಕ್ಕಳನ್ನು ಪಡೆಯಲಿಕ್ಕೆ. ಬಂಧು ಬಳಗದವರನ್ನೆಲ್ಲ ಸೇರಿಸಿಕೊಂಡು, ಸಮಾಜದ ಮಹನೀಯರನ್ನೆಲ್ಲ ಮುಂದಿಟ್ಟುಕೊಂಡು, ಒಬ್ಬರಲ್ಲ ಇಬ್ಬರಲ್ಲ ಸಹಸ್ರಾರು ಮಂದಿ ಋತ್ವಿಜರನ್ನು, ವೈದಿಕರನ್ನು ಮುಂದಿಟ್ಟುಕೊಂಡು ಸಹಸ್ರಚಂಡಿ ಯಾಗವನ್ನು ನಡೆಸ್ತಾ ಇದ್ದಾರೆ. ಇದು ಒಂದು ದಿವಸದ ಕೆಲಸ ಅಲ್ಲ, ಸುಮಾರು 7 ದಿವಸದಿಂದ ಈ ಕಾರ್ಯ ನಡೀತಾ ಇದೆ. ಇಂತಹ ಈ ದೊಡ್ಡ ಯಾಗದ ಸಂಕಲ್ಪ ಏನು? ಜಗತ್ತಿಗೆ ಒಳಿತಾಗಲಿ, ಲೋಕ ಕಲ್ಯಾಣವಾಗಲಿ. ಕೇವಲ ವೈಯಕ್ತಿಕವಾಗಿ ಒಳ್ಳೆಯದಾಗಲಿ ಅಂತಿದ್ದರೆ ಮನೆಯೊಳಗೆ ಮಾಡಿಕೊಡಬಹುದಿತ್ತು. ಅಲ್ಲ, ಜಗತ್ತಿಗೇನೇ ಕ್ಷೇಮ ಆಗಬೇಕು, ಲೋಕ ಕಲ್ಯಾಣ ಆಗಬೇಕು ಅನ್ನೋ ಉದ್ದೇಶದಿಂದ ಸಮಾಜದ ಎಲ್ಲ ಮಹನೀಯರನ್ನು ಮುಂದಿಟ್ಟುಕೊಂಡು ಇಂತಹ ಕಾರ್ಯವನ್ನು ಮಾಡಿದ್ದಾರೆ. ನಮ್ಮೆಲ್ಲರ ಪ್ರಯತ್ನಕ್ಕೆ ಭಗವಂತ ಅನುಗ್ರಹವೂ ಜೊತೆ ಸೇರಿತು ಅಂತಂದರೆ, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿ ಧ್ರುವಾನಿರ್ಮಮ ಅನ್ನುವ ಭಗವದ್ಗೀತೆ ಭರತವಾಕ್ಯ. ನಮ್ಮ ಪ್ರಯತ್ನಕ್ಕೆ ದೇವರ ಅನುಗ್ರಹವೂ ಜೊತೆ ಸೇರಿತು ಅಂತಂದರೆ ಎಲ್ಲ ಬಗೆಯ ವಿಜಯ, ಸಂಪತ್ತು, ಯಶಸ್ಸು, ಕೀರ್ತಿ